ನಮಸ್ತೆ ಸರ್ವ ಬಾಂಧವರಿಗೂ. ಏನಪ್ಪ ಉಮೇಶ್ ಇವತ್ತು ಹಾಜರಾಗಿಬಿಟ್ಟಿದ್ದಾರೆ ಅಂತ ಅಂದ್ಕೊಂಡಿದ್ದೀರಾ? ಖಂಡಿತ 144ನೆಯ ನಿಲ್ಲಿಸಲಾರದ ಕಾರ್ಯಕ್ರಮ ನಿಮ್ಮ ಪ್ರಶ್ನೆ ಸಾಯಿ ಉತ್ತರ. ಇವತ್ತೇನೆಂದರೆ ನನ್ನ ಅನಾರೋಗ್ಯ ನಿಮಿತ್ತ, ಅನಾರೋಗ್ಯದ ಗಾಬರಿ ಆಗಬೇಡಿ, ಜಸ್ಟ್ ಎ ಕೋಲ್ಡ್. 15 ಜನದ ಪೈಕಿ ಕೇವಲ 5 ಜನದ್ದು ತೊಗೊಂಡು ನಾನು ಹೇಳ್ತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಒಂದು ಹೊಸ ಪುಸ್ತಕ ಬಿಡುಗಡೆ ಆಗಿದೆ ಸ್ನೇಹಿತರೆ. ಆ ಪುಸ್ತಕದ ಬಗ್ಗೆ ಸ್ವಲ್ಪ ಮಾತಾಡೋಣ ಅನಿಸ್ತು. ಇಲ್ಲಿ ನೋಡಿ, ಅಮೃತ ಸಂಜೀವಿನಿ ಗುರುಚರಿತ್ರೆ ಅಂತ ಸಿಗ್ತಾ ಇದೆ. ಇದು ವೇದಾಂತ ಬುಕ್ ಸ್ಟಾಲಲ್ಲಿ. ಇದರ ಬೆಲೆ ಕೇವಲ 80 ರೂಪಾಯಿ. ಓಕೆ, ಯಾರ್ಯಾರು ಅವಸರ ಮಾಡಿ ಅಥವಾ ಬೇಗನೆ ಮುಗಿಸ್ಬೇಕು ಅಂತ ಇರ್ತೀರಿ ಅವರು ಗುರುಚರಿತ್ರೆ ಇದನ್ನು ಪಠಣ ಮಾಡಬಹುದು. ಇದರ ಒಂದು ಕಾರ್ಯಕ್ರಮವನ್ನು ಶೀಘ್ರದಲ್ಲೇ ಪಯಸ್ ಕೆರೋಡ್ ಚಾನಲಲ್ಲಿ ಆರಂಭ ಮಾಡಲು ಭಗವದರ್ಪಣೆಯಾಗಿದೆ. ಇನ್ನೊಂದು ಗುಡ್ ನ್ಯೂಸ್ ಏನಂದರೆ, ಅಕ್ಕಲಕೋಟೆ ಅನನ್ಯ ಜ್ಯೋತಿ ಇದು ಮರು ಪ್ರಿಂಟಿಗೆ ಹೋಗ್ತಾ ಇದೆ. ಚಿದಂಬರ ಚಿದ್ವಿಲಾಸ ಆಗಲೇ ಪ್ರಿಂಟಿಗೆ ರೆಡಿಯಾಗಿದೆ. ಸೊ ಅದನ್ನು PDF-ಗೆ ಕಳಿಸ್ಬೇಕು. ನಮ್ಮ ಎಂದಿನಂತೆ ಶ್ಲೋಕವನ್ನು ಹೇಳುತ್ತಾ ಅಮೂಲ್ಯ 5 ಜನರ ಒಂದು ಬಾಬಾವಾಣಿ ಏನಿದೆಯೋ ನೋಡೋಣ. ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನ ಸದೃಶಂ ತತ್ವಮಾಸಾದಿಲಕ್ಷ್ಯಂ ಏಕಂ ನಿತ್ಯಂ ವಿಮಲಮಚಲಂ ಸರ್ವದಿ ಸಾಕ್ಷಿಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತಂ ಸಾಯಿ ನಮಾಮಿ. ಸೊ ರೇಖೆಯ ಬಗ್ಗೆ ಹೇಳಲು ಯಾಕೆ ಅಣ್ಣ ತಡ ಅಂತ ಕೇಳ್ತಾ ಇದ್ದೀರಿ. ನಿಮಗೆ ಗೊತ್ತು ತಡ ಏನಕ್ಕೆ ಅಂತಂದರೆ ಸಮಯದ ಅಭಾವ. ಉಂಗುರದ ಬಗ್ಗೆ ಏಕೆ ಲೇಟ್ ಮಾಡೋಣ ಅಂತಿದ್ರಿ, ಅದಕ್ಕೂ ಅದೇ ಆನ್ಸರ್. ಸೊ ಒಂದು ಕೆಲಸ ಮಾಡೋಣ, ನಿಮ್ಮ ಡೇಟ್ ಆಫ್ ಬರ್ತು ಮತ್ತು ನಿಮ್ಮ ಪ್ಲೇಸ್ ಆಫ್ ಬರ್ತು ಮತ್ತು ನಿಮ್ಮ ಹೆಸರನ್ನು ಕಳಿಸಿ. ಎನಿ 5 ಪರ್ಸನ್ಸ್, ಅದರಲ್ಲಿ ಬೆಸ್ಟ್ ಆಫ್ 1 ತಗೊಂಡು ಅವರಿಗೆ ನಾನು ರೇಖೆಯನ್ನು ಮಾಡೋಕ್ಕೆ ಶುರು ಮಾಡ್ತೀನಿ. ರೇಖೆ ಅಂತಂದರೆ ಮೆಡಿಟೇಷನ್ ಒಂದು ವಿಭಾಗ. ನಮ್ಮ ಬಾಡಿಲಿ ಚಕ್ರಾಸ್ ಇದೆ, ಆ ಚಕ್ರಾಸ ಕ್ಲೀನಿಂಗ್ ಇವತ್ತು ಮಾಡೋಕ್ಕಾಗಲ್ಲ, ಯಾಕಂದರೆ ಕೋಲ್ಡ್ ಇದೆ. ಅದಕ್ಕೋಸ್ಕರ ನಮ್ಮ ರೆಗ್ಯುಲರ್ ಅಕ್ಕ ತಂಗಿಯರಿಗೂ ಸಹ ಇವತ್ತು ಹೇಳಿದ್ದೇನೆ ಮಾಡಲು ಆಗೋಲ್ಲ ಅಂತ. ನೀವು ನನ್ನ ನಂಬರ್ಗೆ ಕಳಿಸ್ಬಿಟ್ಟು ಹೆಸರು, ಡೇಟ್ ಆಫ್ ಬರ್ತು, ಪ್ಲೇಸ್ ಆಫ್ ಬರ್ತು, ಟೈಮ್ ಆಫ್ ಬರ್ತು ಕಳಿಸಿದರೆ ನಾನು ಅವರ ಕ್ಲೀನ್ಸಿಂಗ್ ಅಂದರೆ ಏನು, ಅವರ ಯಾಕೆ ಕ್ಲೀನ್ಸ್ ಮಾಡಬೇಕು ಎಲ್ಲವನ್ನು ಹೇಳ್ತೀನಿ. ಸೊ ಇವತ್ತು ಕಾರ್ಯಕ್ರಮವನ್ನು ಶುರು ಮಾಡೋಣ. ಫಸ್ಟ್ ರಶ್ಮಿ ಮೈಸೂರದೇ ತಗೊಳ್ತಾ ಇದ್ದೀನಿ. 407 ರಶ್ಮಿ ಕೇಳ್ತಾ ಇದ್ದಾರೆ. ರಶ್ಮಿ, ನಿನ್ನಷ್ಟೇ ಕುತೂಹಲ ನನಗೂ ಸಹ ಇದೆ. 407 ಬಾಬಾ ಏನು ಹೇಳ್ತಾ ಇದ್ದಾರೆ ನೋಡೋಣ. ಇದು ನಮ್ಮೂರ ಕಡೆ ಹೋಗಿ ಬಂದ ತಕ್ಷಣ ಬಹುಮಾನ ನನಗೆ. ಇದು ವಾತಾವರಣ ಚೇಂಜ್ ಆಗುತ್ತಲ್ಲ ಆವಾಗ. ಜವಾಬ್ದಾರಿಯಿಂದ ವ್ಯಾಪಾರ ಮಾಡು, ಯಾರಿಗೂ ಏನನ್ನು ಅನ್ನಬೇಡ, ನನ್ನ ಮಂತ್ರ ಜಪ ಮಾಡು, ನನಗೆ ಆನಂದ ಲಭಿಸುವುದು ಅಂತ. ರಶ್ಮಿ ಕೇಳಿದರೆ ಅಣ್ಣ ಲಾಸ್ಟ್ ವೀಕ್ ಇರಲಿಲ್ಲಲ್ಲ ಅಂತ. ಹೌದಮ್ಮ, ಪ್ರೋಗ್ರಾಮಲ್ಲೂ ನಾನು ಇರಲಿಲ್ಲ, ಬೆಂಗಳೂರಲ್ಲೂ ನಾನು ಇರಲಿಲ್ಲ. ಲಾಸ್ಟ್ ವೀಕು ನಮ್ಮ ಮಿಸ್ಸಸ್ ಕಸಿನ್ ಮಗನ ನಾಮಕರಣ ಇತ್ತು, ಕೊಪ್ಪಳಕ್ಕೆ ಹೋಗಿದ್ದೆ. ಆದ್ದರಿಂದ ನೋಟಿಫಿಕೇಷನ್ ಬಿಡೋದಾಗಿಲ್ಲ, ಕ್ಷಮೆ ಇರಲಿ. ರಶ್ಮಿ ಗೊತ್ತಾಯಿತು ಅಂತ ಅನಿಸುತ್ತೆ. ಜವಾಬ್ದಾರಿಯಿಂದ ವ್ಯಾಪಾರ ಮಾಡೋಣ. ಯಾವುದೇ ವ್ಯಾಪಾರ ಮಾಡ್ತಾ ಇಲ್ವಲ್ಲ ಅಣ್ಣ ಅಂತ ಕೇಳಬೇಡ. ದಿನನಿತ್ಯ ಜೀವನದಲ್ಲಿ ಬಾಬಾ ಮೇಲೆ ಭಾರ ಹಾಕಿ ನಡಿ, ಯಾರಿಗೂ ಏನು ಅನ್ನಕ್ಕೆ ಹೋಗಬಾರ್ದು ಅಂತ ರಶ್ಮಿ ಬಾಬಾ ಹೇಳ್ತಾ ಇದ್ದಾರೆ. ಅವರು ಜಪವನ್ನು ಮಾಡು, ಆನಂದ ಲಭಿಸುವುದು ಅಂತ. ಉಮೇಶ್ ಬಂಟ್ವಾಳ್ 111. ಸೊ ಆ 5ರಲ್ಲಿ ಉಮೇಶ್ ಅವರು ಪಾಪ ತುಂಬ ಕಾಯ್ತಾ ಇದ್ದಾರೆ. ಮಳೆ ತುಂಬ ಆಗ್ತಾಯಿದೆ ಅಣ್ಣ ಅಂತ. ಮಳೆಗಾಲ ಸ್ಟಾರ್ಟ್ ಆಯ್ತಲ್ಲ. ನಿನ್ನ ಗುಣನಡತೆ ಉತ್ತಮವಾಗಿದ್ದರೆ ನಾನು ನಿನ್ನ ಜೊತೆಗೆ ಇರುವೆ. ನೋಡಿ, ಅದೇ ಆನ್ಸರ್ ಬರುತ್ತೆ ಉಮೇಶ್ವರೇ. ನೆಕ್ಸ್ಟ್ ಸಂಗಪ್ಪ ಸೊಂಡೂರಿನಿಂದ 621 621. ಸಂಗಪ್ಪರೇ, ಸೊಂಡೂರು ಕಡೆ ಬರಬೇಕು, ಬರೋದಾಗಿಲ್ಲ. ನಿನ್ನ ಸುತ್ತಮುತ್ತ ಇರುವವರೊಂದಿಗೆ ನೀನು ವಿನಯದಿಂದ ಸಹಕರಿಸು. ನನ್ನ ಜಪ ನಾಮ ಜಪ ನಿಲ್ಲಿಸಬೇಡ. ಎಷ್ಟೋ ಸಲ ಕೆಲಸ ಆಗೋದ್ರಲ್ಲಿ ಬರುತ್ತೆ, ಆದರೆ ಆಗೋ ಕೆಲಸ ನಮಗೆ ಸಫಲವಾಗೋಲ್ಲ. ಯಾಕೆಂದರೆ ನಾವು ನಮ್ರತೆಯಿಂದ ಇರಲ್ಲ. ಕೆಲಸ ಸ್ಟಾರ್ಟ್ ಆಗುವಾಗಿರೋದು ನಮ್ರತೆ, ಕೆಲಸ ಮುಗಿಯೋದ್ರೊಳಗೆ ನಮಗೆ ಇರಲ್ಲ. ಸೊ ನಮ್ರತೆಯಿಂದ ನಡ್ಕೊಳ್ಳಿ, ಜಯ ಲಭಿಸಬೇಕಾಯ್ತು ಅಂದರೆ. ಯಾವಾಗಲಾರು ಟೆನ್ಷನ್ ಆದಾಗ ಮನೆಯವ್ರ ಮೇಲೆ ಹರಿಹಾಯೋದು ಅಥವಾ ಸಿಟ್ಟು, ಅದು ಒಂದೊಂದು ಸಲ ಓಕೆ ಅನಿಸುತ್ತೆ, ಆದರೆ ಅದೇ ನಿತ್ಯ ಕಾಯಕವಾಗಬಾರ್ದು ಅಲ್ವಾ. ಸಂಗಪ್ಪ ಆನ್ಸರ್ ಸಿಕ್ತು ಅಂತ ಅಂದ್ಕೊಂಡಿದ್ದೀನಿ. ಸೊ ಕೊಟ್ರಮ್ಮ 420 420 ಕೇಳಿ ಸ್ಮೈಲ್ ಹಾಕಿದ್ದೀರಿ. ನೋಡೋಣ ಕೊಟ್ರಮ್ಮವರೇ ಬಾಬಾ ಏನು ಹೇಳ್ತಾ ಇದ್ದಾರೆ ಅಂತ. ಪ್ರಶ್ನೆ ನಿಮ್ಮಲ್ಲೇ ಇದೆ ಕೊಟ್ರಮ್ಮವರೇ, ವೆರಿ ಗುಡ್, ಅರ್ಥ ಮಾಡ್ಕೊಂಡ್ರಿ. ಲಾಸ್ಟ್ ವೀಕ್ ತಲೆನೋವು ಅಂತೆಲ್ಲ ಬರಿತಾ ಇದ್ರಿ. ಹೃದಯವನ್ನು ಮಂದಿರವನ್ನು ಮಾಡಿಕೊಂಡು ನನ್ನ ಮಂತ್ರ ಜಪವನ್ನು ಮಂಗಳವಾರದಂದು 7 ಜನ ಬಡಬಗ್ಗರಿಗೆ ಊಟ ಕೊಟ್ಟು ಜಪಿಸು, ನಿನಗೆ ಆನಂದ ಸಿಗುವುದು ಅಂತ ಬರ್ತಾ ಇದೆ ಕೊಟ್ರಮ್ಮವರೇ. ಲಾಸ್ಟ್ ಆ್ಯಂಡ್ ಫೈನಲ್ ಸುಜೀತ್ 721 ಕೇಳಿದ್ದಾನೆ ಮೈಸೂರಿಂದ. ಮೈಸೂರಿನ ವೀಕ್ಷಕರು ಜಾಸ್ತಿ ಆಗ್ತಾ ಇದ್ದಾರೆ. 721 ಸುಜೀತ್. ಸೊ ಇವತ್ತು 5 ಜನ ತೊಗೊಂಡಿದ್ದೀನಿ ಡ್ಯೂ ಟು ಮೈ ಇಲ್ನೆಸ್. ಓಕೆ, ದಯಮಾಡಿ ಪ್ಲೀಸ್ ಕೋಆಪ್ರೇಟ್.
ಯಾಕಂದರೆ ಲಾಸ್ಟ್ ವೀಕು ಸ್ಕಿಪ್ ಆಗಿತ್ತು, ಈ ವಾರ ಸ್ಕಿಪ್ ಆಗೋದು ಬೇಡ ಅಂತ, ಅಟ್ಲೀಸ್ಟ್ ಶನಿವಾರ ಮಾಡ್ತಾ ಇದ್ದಿಲ್ಲ ಸಂತೋಷ ಅಂತ ಹೇಳ್ತಾ ಇದ್ದಾರೆ ಕೊಟ್ರಮ್ಮವರು. ವೆರಿ ಗುಡ್. ನಿಲ್ಲಿಸದೇ ಇದ್ರೆ ಇದೊಂದು ಪೂಜೆ ಥರ ಮಾಡ್ತೀನಮ್ಮ, ಅದಕ್ಕೋಸ್ಕರ 721. ಓಕೆ, ಸಾಯಿ ಎಲ್ಲವನ್ನು ನೋಡಿಕೊಳ್ತಾರೆ, ನೀನು ಮಾಡೋ ಉದ್ಯೋಗದಲ್ಲಿ ಪ್ರಮೋಷನ್ ಸಹ ಸಿಗುತ್ತದೆ ಅಂತ ಬರ್ತಾಯಿದ್ದೀನಿ ನಿಮಗೆ. ಓಕೆ, ಎಲ್ರಿಗೂ ಆನಂದವೇ ಪ್ರದಾತ ಹಾಡು ಹಿಡಿಸ್ಬಿಟ್ಟಿದೆ. ಸೊ ಮತ್ತೊಮ್ಮೆ ಹೇಳ್ತೇನೆ, ನಿತ್ಯ ಪಠಣಕ್ಕಾಗಿ ಓಕೆ ಅಮೃತ ಸಂಜೀವಿನಿ ಶ್ರೀ ಗುರು ಚರಿತ್ರೆ, ಇದು ಚಾಮರಾಜಪೇಟೆ ವೇದಾಂತ ಬುಕ್ ಸ್ಟಾಲಲ್ಲಿ 80 ರೂಪಾಯಿಗೆ ಸಿಗುತ್ತೆ. ಚಿ ಶ್ರೀ ಕುಲಕರ್ಣಿ ಬರೆದಿರೋದೆ. ಚಿ ಶ್ರೀ ಕುಲಕರ್ಣಿಯವರು ನಮ್ಮ ತಾತನ ಕಾಲದವರು, ಮಹಾಮೇಧಾವಿ. ಅವರು ಅಕ್ಕಲಕೋಟೆ ಮಹಾರಾಜರದು ಸಾಯಿಬಾಬಾದು ಸಚ್ಚರಿತೆಯನ್ನು ಬರೆದಿದ್ದಾರೆ. ಮೊನ್ನೆ ಬರೆದಿದ್ದು ಕುರು ನಾರಾಯಣ ರಾವ್ ಅಂತ ಒಬ್ಬ ದೊಡ್ಡ ಲೇಖಕರು, ಅವ್ರದ್ದು ಹುಡುಕ್ತಾ ಇದ್ದೆ, ಅವ್ರದ್ದು ಮೊನ್ನೆ ಸಿಕ್ತು ಸಾಯಿ ಸಚ್ಚರಿತೆ. ಅದರದ್ದು ಪಠಣ ಮಾಡೋಣ ಬಾಬಾ ಅಪ್ಪಣೆ ಕೊಟ್ಟರೆ. 6 ನಿಮಿಷದಲ್ಲಿ ವಿಡಿಯೋ ಮುಗಿಸ್ತೀನಿ ಅಂತ ಬೇಜಾರು ಮಾಡ್ಕೊಳ್ಬೇಡಿ. ಬಾಬಾ ನಿನ್ನ ಕೆಲಸವನ್ನು ಮಾಡಿ ನೀನು ನಡ್ಕೊಂಡು ಹೋಗು ಅಂತ ಹೇಳ್ತಾ ಇದ್ದಾರೆ ಸಮರ್ಥ ಬಾಬಾ. ನೋಡಿ, ಇದು ನನ್ನ ಫ್ರೆಂಡ್ ಕನಸಲ್ಲಿ ಬಂದಿರೋದು, ನನ್ನ ಕನಸಲ್ಲಿ ಬಂದಿದ್ದು ಫ್ರೆಂಡನ್ನು ಬಿಡಿಸ್ಕೊಟ್ಟಿರೋದು. ಅದನ್ನು ಈ ಪುಸ್ತಕ ಬೇಕಾದರೆ ಕೇವಲ ಕೆಳಗೆ ಕಾಪಿ ಉಳಿದಿದ್ದಾವೆ. ಅಫ್ಕೋರ್ಸ್ ರೀಪ್ರಿಂಟ್ ಹೋಗಿದೆ. 9845534032ಗೆ ಕಾಲ್ ಮಾಡಿ. ಆರೋಗ್ಯವನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಹವಾ ಮತ್ತೆ ಕೆಡ್ತಾ ಇದೆ, ಸೊ ವಿಳಂಬವಾಗಿದ್ದಕ್ಕೆ ದಯಮಾಡಿ ಕ್ಷಮೆ ಇರಲಿ. ಮತ್ತು ಡೀಟೇಲ್ಡ್ ಪೋಸ್ಟಿಂದ ನಾನು ಗುರುವಾರ ಉಂಗುರ ಸಮೇತ ಖಂಡಿತ ಶುರು ಮಾಡೋಣ. ನಿಮ್ಮ ಡೇಟ್ ಆಫ್ ಬರ್ತನ್ನು ನಿಮ್ಮ ಹೆಸರನ್ನು ಕಳಿಸಿ ನನಗೆ. ಸೊ ರೇಖೆಯನ್ನು ಎಕ್ಸ್ಪ್ಲೇನ್ ಮಾಡಿ ಒಬ್ಬರ ಮೇಲೆ ರೇಖೆ ಅವರ ಕ್ಲಿನ್ಸಿಂಗ್ನ ಸ್ಟಾರ್ಟ್ ಮಾಡ್ತಾರೆ. ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನ ಸದೃಶಂ ತತ್ವಮಾಸಾದಿಲಕ್ಷಂ ಏಕಂ ನಿತ್ಯಂ ವಿಮಲಂಚಲಂ ಸರ್ವದಿ ಸಾಕ್ಷಿಭೂತಂ ಭಾವಾತೀತಂ ತ್ರಿಗುಣಹಿತಂ ಸದ್ಗುರುಂ ತಂ ಸಾಯಿ ನಮಃ. ಹೌದು, ಮಹಾನಿರ್ದೇಶಕ ಭಾಗ್ಯರಾಜ್ ಅವರು ತೀರ್ಕೊಂಡಿದ್ದಾರೆ. ಸುದ್ದಿ ನಲಿದಾಡ್ತಿದೆ ಯೂಟ್ಯೂಬಲ್ಲಿ, ಫೇಸ್ಬುಕ್ಕಲ್ಲಿ, ಅಂತರ್ಜಾಲಗಳಲ್ಲಿ. 10 ಡೇಸ್ ಬ್ಯಾಕ್ ಭಾರತ ರಾಜ ಹೋದರು, ಇವತ್ತು ಭಾಗ್ಯರಾಜ್ ಅವರು ಹೋದರು. ಎಲ್ಲ ರಾಜರು ಅವ್ರವ್ರ ಕೆಲಸ ಮುಗಿದ ತಕ್ಷಣ ಹೋಗ್ತಾ ಇರಬೇಕು ಅಲ್ವಾ ಸ್ನೇಹಿತರೆ? ಎಸ್ ಅಣ್ಣ, ಪ್ಲೀಸ್ ಟೇಕ್ ಕೇರ್ ಅಂತ ಹೇಳ್ತಾ ಇದ್ರಿ ಕೊಟ್ರಮ್ಮ ಅವರು. ಖಂಡಿತ ಅಮ್ಮ, ಟೇಕ್ ಕೇರ್ ಆಲ್. ಮತ್ತೆ ನೆಕ್ಸ್ಟ್ ವೀಕ್ ಸಿಗೋಣ. ಓಂ ಸಾಯಿರಾಮ್.